Hello, future engineers. Welcome to Elegant Electronics. KCET ಫಸ್ಟ್ ರೌಂಡ್ ರಿಸಲ್ಟ್ಸ್ ಇನ್ನೇನು ಬಂದ್ಬಿಡುತ್ತೆ, ಫೈನಲ್ ರಿಸಲ್ಟ್ಸ್ ಬರುತ್ತೆ. ಅದಕ್ಕಿಂತ ಮೊದಲು ಯಾವಾಗಲೂ ಪ್ರಾವಿಷನಲ್ ರಿಸಲ್ಟ್ ಅಂತ ಕೊಡ್ತಾರೆ. ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಯಾಕೆ ಕೊಡ್ತಾರೆ ಅಂದರೆ, ಏನಾದರೂ ಡಿಸ್ಕ್ರಿಪೆನ್ಸಿ ನಿಮ್ಗೆ ಏನಾದರೂ ಫೈಂಡ್ ಔಟ್ ಆದರೆ, ಕಟ್ ಆಫ್ ಚೆಕ್ ಮಾಡಿದ್ದೀರಾ, ಆಪ್ಷನ್ ಎಂಟ್ರಿನೂ ಮಾಡಿದ್ದೀರಾ, ಆದರೂ ನಿಮ್ಗೆ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನೀವು ಮೇಲ್ ಮಾಡ್ಬೋದು. ಅವರ ಅಫಿಷಿಯಲ್ ಇಮೇಲ್ ಐ ಡಿ ಎಲ್ಲ ಡಿಸ್ಕ್ಲೋಸ್ ಮಾಡಿದ್ದಾರೆ. ಸೊ 14ನೇ ತಾರೀಕು ಸಂಜೆ ಒಳಗಡೆ ನೀವು ಕಂಪ್ಲೇಂಟ್ ಮಾಡ್ಬೋದು, ಇಲ್ಲ ಇಮೇಲ್ ಮಾಡ್ಬೋದು, ಚೆಕ್ ಮಾಡ್ತಾರೆ. ಸೊ ಆ ಥರ ಡಿಸ್ಕ್ರಿಪೆನ್ಸಿ ಯೂಶಲಿ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಈ ವರ್ಷ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಯಾವ ಸೀಟ್ ಸಿಗಬಹುದು ಅಂದರೆ, ಪ್ರಾವಿಷನಲ್ ಫಸ್ಟ್ ರೌಂಡಲ್ಲಿ ಸಿಕ್ಕಿದ್ದಿಲ್ಲ ಅದೇ ಸೀಟು ರಿಟೇನ್ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ. 99.99% ಜನಗಳಿಗೆ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಸಿಕ್ಕಂತಹ ಸೀಟೇ ಫಸ್ಟ್ ರೌಂಡಲ್ಲೂ ಸಿಗುತ್ತೆ. ಈಗ ಕ್ವಶನ್ ಬರೋದು, ನಿಮಗೆ ಆ ಸೀಟ್ ಇಷ್ಟ ಇದೆಯಾ ಇಲ್ವಾ ಅಂತ. 99% ಜನಕ್ಕೆ ಅವ್ರಿಗೆ ಅಲಾಟ್ ಆದಂತಹ ಸೀಟು ಇಷ್ಟ ಆಗೋದೇ ಇಲ್ಲ. ಯಾಕೆಂದರೆ ಅದಕ್ಕಿಂತ ಹೈಯರ್ ಪ್ರಯಾರಿಟಿಲಿ ತುಂಬ ಕಾಲೇಜು, ತುಂಬ ಕೋರ್ಸಸ್ ಕೊಟ್ಟಿರ್ತೀರ ನೀವು. ಸೊ ನನಗೆ ಅದು ಸಿಗಬೇಕಾಗಿತ್ತು ಅಂತೀರ. ಯಾಕೆ ನೀವು ಇಷ್ಟಪಟ್ಟಂತಹ ಕಾಲೇಜಿಗಿಂತ ತುಂಬ ಕೆಳಗಡೆ ಹೋಗಿದೆ ಪ್ರಯಾರಿಟಿಯಲ್ಲಿ ಅಂದರೆ, ತುಂಬ ಜನ ಈ ಸರಿ ಆಲ್ಮೋಸ್ಟ್ ಆಲ್ ನೀಟ್ ಆಸ್ಪಿರೆಂಟ್ಸ್ ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಆಲ್ಮೋಸ್ಟ್ ಆಲ್ ಕಾಮೆಡ್ ಕೆ ಆಸ್ಪಿರೆಂಟ್ಸ್, ಕಾಮೆಡ್ ಕೆಯಲ್ಲಿ ಸೀಟ್ ತಗೋಣ, KCETಯಲ್ಲಿ KE ಕೌನ್ಸಿಲಿಂಗಲ್ಲಿ ಒಳ್ಳೆ ಸೀಟ್ ಸಿಗೋದಿಲ್ಲ ಅನ್ನೋರು ಸಹ ಇಲ್ಲಿದ್ದರು. ನನಗೆ ತಿಳಿದಿರೋ ಮಟ್ಟಿಗೆ ತುಂಬ ಜನ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಆಗಿದ್ರು, ಆದರೂ ಸಹ ಅವರು KE ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಕೆಲವರು ಕುತೂಹಲಕ್ಕೆ ನನಗೆ ಎಲ್ಲಿ ಸಿಗಬಹುದು ಅಂತ ನೋಡೋದಕ್ಕೆ. ಇನ್ನು ಕೆಲವು ಕಾಲೇಜಲ್ಲಿ ಹೇಳಿದರು, ನಿಮ್ಗೇನಾದರೂ KE ಕೌನ್ಸಿಲಿಂಗಲ್ಲಿ ಅದೇ ಕಾಲೇಜಿಗೆ ಸಿಕ್ಬಿಟ್ರೆ ಅವರು ಮ್ಯಾನೇಜ್ಮೆಂಟ್ ಕೋಟಾ ಫೀಸು ವಾಪಸ್ ಕೊಡ್ತಾರೆ ಅಂತ. ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್. ಹಾಗಾಗಿ ಸ್ವಲ್ಪ ಹೈ ಕಟ್ ಆಫ್ ಕಾಣುತ್ತೆ ಎಲ್ಲ ಕಾಲೇಜುಗಳಲ್ಲೂ. ಹಾಗಾಗಿ ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ಸೀಟು ಸಿಗದೆ ಇರಬಹುದು. ಈಗ ವೆಯ್ಟ್ ಮಾಡಿ, ಸೆಕೆಂಡ್ ರೌಂಡ್ಗೆ ಸಿಗುವ ಸಾಧ್ಯತೆಗಳು ಒಂದಷ್ಟಿದೆ. ತುಂಬ ಇದೆ ಅಂತ ನಾನು ಹೇಳೋದಿಲ್ಲ, ಏಕೆಂದರೆ ಇನ್ನು ನೀಟ್ ರಿಸಲ್ಟ್ ಬಂದಿಲ್ಲ, ಕಾಮೆಡ್ ಕೆ ಕೌನ್ಸಿಲಿಂಗ್ ಸಹ ಇನ್ನೂ ಮುಗಿದಿಲ್ಲ. ಹಾಗಾಗಿ ಎಲ್ಲ ಸ್ಟೂಡೆಂಟ್ಸು ಇಲ್ಲೂ ಸಹ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಹೋಗಬೇಕಾದ್ರೆ ನೀವು ಯಾವುದೇ ಫೀಸು ಸಹ ಕಟ್ಟುವ ಅಗತ್ಯ ಇಲ್ಲ. ಹಾಗಾಗಿ ಎಲ್ಲರೂ ನೀಟಾಗಿ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ. ಸೆಕೆಂಡ್ ರೌಂಡಲ್ಲಿ ಮಾತ್ರ ನೀವು ಅಡ್ಮಿಷನ್ ಆಗಲೇಬೇಕು. ಆಗ ಒಂದಷ್ಟು ಜನ ಎಲ್ಲ ಚಾಯ್ಸ್ 4 ಕೊಟ್ಟು ಎಲ್ಲ ಹೊರಗಡೆ ಹೋಗ್ತಾರೆ. ಸೊ ಈಗೇನೋ ರಿಸಲ್ಟ್ಸ್ ಬಂದಿದೆ, ಇದೇ ಫೈನಲ್ಲು, ಇನ್ನೇನು ಚೇಂಜ್ ಆಗೋದಿಲ್ಲ ಅಂತ ಏನು ಅಂದ್ಕೋಬಿಡಿ. ತುಂಬ ಚೇಂಜ್ ಆಗುವ ಸಾಧ್ಯತೆಗಳಿರುತ್ತೆ. ಏಕೆಂದರೆ ತುಂಬ ಜನ ಇನ್ನೂ ಫಿಲ್ಟರ್ ಔಟ್ ಆಗಬೇಕು. ಈ ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ ಹೋದರೆ, ನೀಟು, ಕಾಮೆಡ್ ಕೆ, ಮ್ಯಾನೇಜ್ಮೆಂಟ್ ಕೋಟಾದವರು, ಇನ್ನೊಂದಷ್ಟು ಜನ ಸೀರಿಯಸ್ ಆಗಿ ಇಲ್ಲದೇ ಇರೋ ಸ್ಟೂಡೆಂಟ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ, ಲಾಂಗ್ ಟರ್ಮ್ ಹೋಗೋರೆಲ್ಲ. ಸೊ ಅವರೆಲ್ಲ ಹೊರಗಡೆ ಹೋದಾಗ ಒಂದಷ್ಟು ಸೀಟುಗಳು ಸಹ ಖಾಲಿ ಆಗುತ್ತೆ. ಸೊ ಈ ಖಾಲಿ ಸೀಟುಗಳು ಎರಡನೇ ಸುತ್ತಿನ ಕೌನ್ಸಿಲಿಂಗಲ್ಲಿ ಮತ್ತೆ ಲಭ್ಯವಾಗುವ ಸಾಧ್ಯತೆ ಹೆಚ್ಚು. ಸೊ ಸೆಕೆಂಡ್ ರೌಂಡ್ಗೆ ಒಂದಷ್ಟು ಸೀಟ್ಸು ಜಾಸ್ತಿ ಆಗುತ್ತೆ. ಆದ್ದರಿಂದ ಮೊದಲ ಸುತ್ತಿನಲ್ಲಿ ಇಷ್ಟದ ಕಾಲೇಜು ಅಥವಾ ಶಾಖೆ ಸಿಗದಿದ್ದರೂ ನಿರಾಶರಾಗಬೇಡಿ. ತುಂಬ ಜನ ಡಿಸಪಾಯಿಂಟ್ ಆಗಿದ್ದೀರಾ ಅನ್ನೋದು ಸಹ ಗೊತ್ತು. ಆದರೂ ವೆಯ್ಟ್ ಮಾಡಿ, ಸೆಕೆಂಡ್ ರೌಂಡಲ್ಲೂ ಅಡ್ಮಿಟ್ ಆಗಿ ಆಮೇಲೆ ನೀವು ಅಪ್ಗ್ರೇಡ್ಗೂ ಥರ್ಡ್ ರೌಂಡ್ಗೆ ಹೋಗಬಹುದು. ಸೊ ಆ ಆಪ್ಷನ್ನು ಸಹ ಇಟ್ಕೊಳ್ಳಿ. ಈಗ 15ನೇ ತಾರೀಕು ಖಂಡಿತ ನಿಮ್ಮದು ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಇದೇ ಕಾಲೇಜೇ ಉಳಿಯಬಹುದು ಅಂತ ಸಹ ಹೇಳಿದೆ. ಸೊ ಯಾವ ಚಾಯ್ಸ್ ಎಂಟ್ರಿ ಮಾಡಬೇಕು, ನೀವು ಯಾವ ಚಾಯ್ಸ್ ಎಂಟ್ರಿ ಮಾಡಬೇಕು? 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. 1, 2, 3, 4 4 ಚಾಯ್ಸ್ ಇರುತ್ತೆ. ಈ ಚಾಯ್ಸಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಚಾಯ್ಸು 2. ಯಾಕೆ ಅಂತಲೂ ಹೇಳ್ತೀನಿ. ಚಾಯ್ಸ್ 2 ಅಂದರೆ, ಈಗ 15ನೇ ತಾರೀಕು ಸಿಗುವ ಸೀಟನ್ನು ನೀವು ಹೋಲ್ಡ್ ಮಾಡಿಟ್ಕೊಂಡು, ನಿಮ್ಮ ಹತ್ರನೇ ಇಟ್ಕೊಂಡು ಅಪ್ಗ್ರೇಡ್ಗೆ ಹೋಗಬಹುದು. ಫೀಸು ಸಹ ಕಟ್ಟುವ ಅಗತ್ಯ ಇಲ್ಲ. ಹಾಗೆ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಫಾರ್ ಎಕ್ಸಾಂಪಲ್ 52nd ಆಪ್ಷನ್ ಸಿಕ್ಕಿರುತ್ತೆ. ನೀವು ಚಾಯ್ಸ್ 2 ಕೊಟ್ಟರೆ ಇದ್ರ ಕೆಳಗಡೆ ಇರೋದು 53, 54, 55, 100 ಯಾವ ಕಾಲೇಜ್ ಇದೆಯೋ ಎಲ್ಲ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ 1 to 51 ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಈ ಕಾಲೇಜುಗಳಲ್ಲಿ ನಿಮಗೆ ಸಿಗುವ ಸಾಧ್ಯತೆ ಇದ್ದರೆ ಖಂಡಿತ ಆ ಸೀಟು ಅಲಾಟ್ ಆಗುತ್ತೆ. 52nd ಸೀಟು ಬೇರೆಯವ್ರಿಗೆ ಹೋಗುತ್ತೆ. ಇಲ್ಲ 1 to 51 ನಿಮ್ಗೆ ಯಾವುದು KE ಅವ್ರ ಕೈಲಿ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಏನಾದರೂ ಅಂದರೆ 52nd ಸೀಟು ನಿಮ್ಮ ಹತ್ರನೇ
ಉಳ್ಕೊಳ್ಳುತ್ತೆ. ಹಾಗಾಗಿ ಚಾಯ್ಸ್ 2 ಈಸ್ ದಿ ಬೆಸ್ಟ್ ಆಪ್ಷನ್ ಫಾರ್ ಫಸ್ಟ್ ರೌಂಡ್ KE ಕೌನ್ಸಿಲಿಂಗ್. ಚಾಯ್ಸ್ 1 ಯಾರು ಕೊಡಬೇಕು? ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಮದು ಫಸ್ಟ್ ಪ್ರಯಾರಿಟಿ ಕಾಲೇಜೇ ಅಲಾಟ್ ಆಗಿಬಿಟ್ಟಿದೆ. RV ಕಂಪ್ಯೂಟರ್ ಸೈನ್ಸ್, RV ಎಲೆಕ್ಟ್ರಾನಿಕ್ಸ್, RV A&ML, ರಾಮಯ್ಯ A&ML, ಈ ಥರ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೀರಾ. ನಿಮಗೆ ಏನು ಇಷ್ಟ ಇಲ್ಲ ಮುಂದೆ ಕಂಟಿನ್ಯೂ ಮಾಡೋದಕ್ಕೆ, KE ಎಲ್ಲಿ ಹೋದ್ರೂ ಇನ್ನೇನು ವೇಸ್ಟ್ ಸೆಕೆಂಡ್ ರೌಂಡ್ ಹೋಗೋದು, ನಾವು ಫಸ್ಟ್ ರೌಂಡಲ್ಲಿ ಅಡ್ಮಿಟ್ ಆಗ್ತೀರಾ ಅಂದರೆ ಅವರು ಚಾಯ್ಸ್ 1 ಕೊಟ್ಟು ಫೀಸ್ ಕಟ್ಟಿ ಕಾಲೇಜ್ಗೆ ರಿಪೋರ್ಟ್ ಆಗಬೇಕಾಗತ್ತೆ. ಅಷ್ಟೊಂದು ಹರಿಬರಿ ಇಲ್ಲ ಅಂದರೆ ಚಾಯ್ಸ್ 2 ಕೊಡಬಹುದು. ನೆಕ್ಸ್ಟ್ ಚಾಯ್ಸ್ 3. ಈಗ ನಿಮಗೆ ಸಿಕ್ಕಂತಹ ಸೀಟು ನಿಮಗೆ ಒಂದು ಚೂರು ಇಷ್ಟ ಇಲ್ಲ, ಯಾವುದೇ ಕಾರಣಕ್ಕೂ ಆ ಸೀಟ್ ಬೇಡವೇ ಬೇಡ, ಹೋಲ್ಡ್ ಮಾಡೋಕ್ಕದೇ ಇಷ್ಟ ಇಲ್ಲ, ಆದರೂ ಯಾಕೆ ಆಪ್ಷನ್ ಎಂಟ್ರಿ ಮಾಡಿದ್ದೀರೋ ಗೊತ್ತಿಲ್ಲ. ಸೊ ಈಗ ಅದನ್ನು ಸೀಟ್ ಸರೆಂಡರ್ ಮಾಡಬೇಕು ಅಂದರೆ ಚಾಯ್ಸ್ 3 ಕೊಡಿ. ಇಲ್ಲ ನಾನೇನು ಸುಮ್ಮನೆ ಕ್ಯಾಶುಯಲ್ ಆಗಿ ಆಪ್ಷನ್ ಎಂಟ್ರಿ ಮಾಡಿದ್ದೆ, ನನಗೆ ಇಷ್ಟ ಇಲ್ಲ KE ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ನನಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಕ್ಕಿದೆ, ಕಾಮೆಡ್ಕೇಲಿ ಹೋಗ್ತೀನಿ ನಾನು, ಇಲ್ಲ ಲಾಂಗ್ ಟರ್ಮ್ ಹೋಗ್ತೀನಿ ಅಂದರೆ ಅಫಿಷಿಯಲಿ ಯು ಎಕ್ಸಿಟ್ ಫ್ರಮ್ ದ ಕೌನ್ಸಿಲಿಂಗ್. ಅಕಸ್ಮಾತ್ ಯಾವ ಚಾಯ್ಸ್ ಕೊಟ್ಟಿಲ್ಲ ಅಂದರೂ ನಿಮ್ಮನ್ನು ಹೊರಗಡೆ ಆಗ್ತಾರೆ ಅವರು KE ಕೌನ್ಸಿಲಿಂಗಿಂದ. ಬೆಟರ್ ಅಫಿಷಿಯಲಿ ಚಾಯ್ಸ್ 4 ಕೊಟ್ಟು ಹೊರಗಡೆ ಹೋಗಬಹುದು. ಸೊ ಇನ್ ಕನ್ಕ್ಲೂಷನ್, ನಿಮಗೆ ಪ್ರಾವಿಷನಲ್ ಫಸ್ಟ್ ರೌಂಡಲ್ಲಿ ಸಿಕ್ಕಂತಹ ಸೀಟ್ ಆಲ್ಮೋಸ್ಟ್ ಸೇಮ್ ಉಳಿಯುವ ಸಾಧ್ಯತೆ ಹೆಚ್ಚು ಫೈನಲ್ ರಿಯಲ್ ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ. ಸೊ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಟು ಎಕ್ಸಿಕ್ಯೂಟ್ ಚಾಯ್ಸ್ 2. ಚಾಯ್ಸ್ 2 is nothing but hold that seat, go for upgradation in the second round. No necessity of paying any fees. ಸೊ ಇಷ್ಟೊಂದು ಮಾಡಿದ್ರೆ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಕಾಮೆಂಟ್ ಸೆಕ್ಷನಲ್ಲಿ ಬೇಕಾದ್ರೆ ಕಾಮೆಂಟ್ ಮಾಡಿ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಪ್ರಾವಿಷನಲಲ್ಲಿ ಅಂತ. ಬಟ್ ಕಾಲೇಜ್ ಚೆನ್ನಾಗಿದೆಯಾ ಇಲ್ಲ ಅಂತ ಕೇಳಬೇಕಾದ್ರೆ ನಿಮ್ಮ ರ್ಯಾಂಕು ಹೇಗಿದೆ ಅಂತ ನೋಡಬೇಕು. ರ್ಯಾಂಕು ಚೆನ್ನಾಗಿದ್ದರೆ ಕಾಲೇಜು ಚೆನ್ನಾಗಿರುತ್ತೆ, ರ್ಯಾಂಕ್ ಆ್ಯಾವ್ರೇಜ್ ಆಗಿದ್ದರೆ ಕಾಲೇಜು ಆ್ಯಾವ್ರೇಜ್ ಆಗಿರುತ್ತೆ. ಈ ಕಾಲೇಜಲ್ಲಿ ಹೇಗಿದೆ, ಈ ಕಾಲೇಜ್ ಪ್ಲೇಸ್ಮೆಂಟ್ ಹೇಗಿದೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಲೋ ಕಟ್ ಆಫ್ ಕಾಲೇಜ್ಗಳಲ್ಲಿ ಯು ಕಾಂಟ್ ಎಕ್ಸ್ಪೆಕ್ಟ್ ಎವ್ರಿಥಿಂಗ್. ಅದೇ ಹೈ ಕಟ್ ಆಫ್ ಕಾಲೇಜಲ್ಲಿ ಯಾರು ಕೇಳೋ ಅಗತ್ಯನೇ ಇಲ್ಲ, ಎಲ್ಲ ಇರುತ್ತೆ. ಸೊ ಕಾಮೆಂಟ್ ಮಾಡಿ ನೋಡೋಣ ನಿಮ್ಗೆ ಯಾವ್ಯಾವ ಕಾಲೇಜ್ ಸಿಕ್ಕಿದೆ ಏನು ಅಂತ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.